ಮರ ಕಡಿದ ಆದ ನಂತರ ಆ ಮರದ ಬೇರುಗಳ ಮೂಲಕ ಮತ್ತೆ ಆ ಅಕ್ಷಯ ವಟವೃಕ್ಷ ಚಿಗುರು ಹೊಡೆಯುತ್ತೆ. ಆ ಚಿಗುರು ಹೊಡೆದಾಗಲೂ ಕೂಡ ಹಿಂದೂ ಸಮಾಜ ಅದನ್ನ ಪೂಜೆ ಮಾಡ್ತಾನೆ ಬಂತು. ಆನಂತರ ರಾಜ ಹೇಳ್ತಾನೆ, ಆ ಅಕ್ಷಯ ವಟವೃಕ್ಷವನ್ನ ಎಲ್ಲವನ್ನು ತಟ್ಟು ಕೊಡ್ತಾನೆ. ಆ ಅಕ್ಷಯ ವಟವೃಕ್ಷ ಇದ್ದಂತಹ ಸ್ಥಳದಲ್ಲಿ ಕುದಿಯುವ ಸೀಸವನ್ನ ಹಾಕ್ತಾನೆ. ಯಾಕಂತಂದ್ರೆ ವಾಪಸ್ ತಿರ್ಗ ಮರ ಬೆಳಿಬಾರ್ದಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಮರಕ್ಕೆ ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ಕರೀತೀವಿ. ಮರಕ್ಕೆ ಪೂಜೆಯನ್ನು ಮಾಡತಕ್ಕಂಥ ಸಂಪ್ರದಾಯವನ್ನ ಹಿಂದೂ ಸಮಾಜ ಒಳಗೊಂಡಿದೆ. ಹಾಗಾಗಿ ಮರ ಬೆಳಿಬಾರ್ದು ಅನ್ನುವ ದೃಷ್ಟಿಯಿಂದ ಕುದಿಯುವ ಸೀಸವನ್ನ ಆ ಮರ ಇದ್ದಂತ ಜಾಗದಲ್ಲಿ ಹಾಕ್ತಾನೆ. ಆದ್ರೆ ಆ ಸಣ್ಣ ಸಣ್ಣ ಬೇರುಗಳ ಮೂಲಕ ಆ ಒಂದು ಚಿಗುರು ಆ ಒಂದು ಏನು ಸೀಸದ ಪದರ ಇರುತ್ತಲ್ಲ, ಆ ಸೀಸದ ಪದರವನ್ನ ಸೀರಿ ಮತ್ತೆ ಮೊಳಕೆ ಹೊಡೆಯುತ್ತದೆ. ಹಾಗೆಯೇ ಇಡೀ ಜಗತ್ತಿನಲ್ಲಿ ಒಂದು 42 ನಾಗರಿಕತೆಗಳು ಜೀವಂತವಾಗಿ ಇದ್ದವು. ಆ 42 ನಾಗರಿಕತೆಗಳಿಗಿಂತ ಅತ್ಯಂತ ಹಳೆಯದಾಗಿರುವಂತಹ ನಾಗರಿಕತೆ, ನಿತ್ಯ ನೂತನ ಚಿರಪುರಾತನ ಅಂತ ಕರೆಯುವಂತಹ ನಾಗರಿಕತೆ ನಮ್ಮ ನಾಗರಿಕತೆ, ಸಿಂಧೂ ನಾಗರಿಕತೆ. ನಂತರ ಹಿಂದೂ ಧರ್ಮ ಆಗಿ ಹೋಯಿತು. ಆ 42 ನಾಗರಿಕತೆಗಳಲ್ಲಿ ಈಗ ಉಳಿದಿರುವಂತದ್ದು ಏಕೈಕ ನಾಗರಿಕತೆ ನಮ್ಮ ನಾಗರಿಕತೆ. ನಾವು ಇತಿಹಾಸದಲ್ಲಿ ಕೇವಲ ಓದ್ತೀವಿ, ಮೆಸೊಪೊಟೇಮಿಯನ್ ನಾಗರಿಕತೆ ಓದ್ತೀವಿ, ಬೆಬಿಲೋನಿಯನ್ ನಾಗರಿಕತೆ ಓದ್ತೀವಿ, ಗ್ರೀಕ್ ನಾಗರಿಕತೆ, ಇಂಕಾ ನಾಗರಿಕತೆ, ಮಾಯನ್ ನಾಗರಿಕತೆ, ಈಜಿಪ್ಷಿಯನ್ ನಾಗರಿಕತೆ, ಪರ್ಷಿಯನ್ ನಾಗರಿಕತೆ, ರೋಮನ್ ನಾಗರಿಕತೆ, ಗ್ರೀಸ್ ನಾಗರಿಕತೆ. ಈ ರೀತಿಯಾಗಿರುವಂತಹ ನಾಗರಿಕತೆಗಳನ್ನು ನಾವು ಕೇವಲ ಇತಿಹಾಸದಲ್ಲಿ ನೋಡ್ತೀವಿ ಹೊರತು ಆ ನಾಗರಿಕತೆ ಈಗ ಜೀವಂತವಾಗಿ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಆ ನಾಗರಿಕತೆ ಕೇವಲ ಒಂದು ಮತ ಸಂಪ್ರದಾಯ ಹುಟ್ಟಿ 15 ವರ್ಷಕ್ಕೆ ಇಡೀ ನಾಗರಿಕತೆ ನಾಮಾವಶೇಷ ಆಗಿ ಹೋಯಿತು. 632ರಲ್ಲಿ ಇಸ್ಲಾಂ ಜನ್ಮ ತಾಳಿದ ನಂತರ 15 ನಾಗರಿಕತೆಗಳನ್ನ ಕೇವಲ 15 ವರ್ಷಗಳಲ್ಲಿ ನುಂಗಿ ನೀರು ಕುಡಿಯುತ್ತೆ. ಆ ಇಸ್ಲಾಂ ಖಡ್ಗನೂ ಕೂಡ ಭಾರತದ ಮೇಲೆ ದಾಳಿ ಮಾಡುತ್ತೆ. ಆ ಎಲ್ಲ ದಾಳಿಗಳನ್ನ ಎದುರಿಸಿ 150 ವರ್ಷಗಳ ಕಾಲ ನಿರಂತರವಾಗಿ ಎದುರಿಸಿ ಕೊನೆಗೆ ದೆಹಲಿಯನ್ನು ನಾವು ಕಳ್ಕೊಳ್ಳಬೇಕಾಗಿದೆ. ಯಾಕೆ ಈ ವಿಷಯವನ್ನು ಹೇಳ್ತೀನಿ ಅಂತಂದ್ರೆ, ನಮ್ಮ ದೇಶ ಈಗಲೂ ಕೂಡ ಜೀವಂತವಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕ್ಷಾತ್ರ ಪರಂಪರೆ ಅದಕ್ಕೆ ಕಾರಣ. ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಈಗಲೂ ಜೀವಂತವಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ನಡೆದಿರುವಂತಹ ಭಕ್ತಿ ಚಳುವಳಿಗಳು ಅದಕ್ಕೆ ಕಾರಣ. 2026ರ ಹೊತ್ತಿಗೆ ನಾವಿದ್ದೀವಿ. ಇಡೀ ದೇಶದಲ್ಲಿ ಅನೇಕ ಕಾಲಘಟ್ಟಗಳು ನಡೆದು ಹೋದವು. ಆ ಒಂದು ಕಾಲಘಟ್ಟಗಳು ನಡೆದು ಹೋಗಿ 2026 ಸಾಕ್ಷಿ ಆಗ್ತಾ ಇದೆ. ಆತ್ಮೀಯ ಹಿಂದೂ ಬಾಂಧವರೇ, ಜನವರಿ 8 1000 ವರ್ಷಗಳ ಹಿಂದೆ 1026ರಲ್ಲಿ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗಿರುವಂತಹ ಸೋಮನಾಥ ದೇವಾಲಯವನ್ನು ಗಜನಿ ಮೊಹಮ್ಮದ್ ಕೆಡುತ್ತಾನೆ. 50,000 ಹಿಂದೂಗಳ ಶಿರಚ್ಛೇದನ ಮಾಡ್ತಾನೆ. 32 ಅಡಿ ಎತ್ತರದ ಶಿವಲಿಂಗವನ್ನು ಕಡಿತಾನೆ. ಅದನ್ನ 3 ಭಾಗ ಮಾಡಿ ತನ್ನ ದೇಶದ ಮಸೀದಿಗಳ ಮೆಟ್ಟಿಲನ್ನಾಗಿ ಮಾಡ್ತಾನೆ. ಅಲ್ಲಿನ ಒಂದು ಪೂಜಾರಿಗಳು ಹೇಳ್ತಾರೆ, ಇಲ್ಲಿರುವಂತಹ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಮೂರ್ತಿಯನ್ನ ಬಿಟ್ಟು ಹೋಗು ಅಂತ ಹೇಳಿದಾಗ, ನಾನು ಮೂರ್ತಿಯ ವ್ಯಾಪಾರಿ ಆಗಲು ಒಪ್ಪುವುದಿಲ್ಲ, ಮೂರ್ತಿ ಭಂಜಕನಾಗುವುದಕ್ಕೆ ನನ್ನ ಮತದಲ್ಲಿ ಇಷ್ಟ ಇದೆ ಅಂತ ಹೇಳ್ತಾನೆ. ಅಂತಹ ಸೋಮನಾಥ ದೇವಾಲಯವನ್ನು ಕೆಡವಿ ಈ ವರ್ಷ 1000 ವರ್ಷ ಆಯಿತು. ಆದ್ರೆ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಹಿಂದೂ ಸಮಾಜ ನಿರಂತರವಾಗಿ ಸಂಘರ್ಷವನ್ನು ಮ್ಲೇಚ್ಛದ ವಿರುದ್ಧ ಮಾಡ್ತಾನೆ. ಆ ಬಿದ್ದಿರುವಂತಹ ಜಾಗದಲ್ಲಿಯೇ ಮತ್ತೆ ಮಂದಿರವನ್ನು ಕಟ್ತಾರೆ. ಮತ್ತೆ ಇನ್ನೊಬ್ಬನು ಬರ್ತಾನೆ, ಗೋರಿ ಬರ್ತಾನೆ, ಮೊಘಲು ಸಂಸ್ಥಾನ ಬರುತ್ತೆ, ಮತ್ತೆ ಕೆಡುತ್ತಾರೆ ಹಿಂದೂ ಸಮಾಜ. ಇನ್ನೊಬ್ಬ ರಾಜ ಎದ್ದು ನಿಂತು ಮೊಘಲರನ್ನ ಹುಟ್ಟೊಡಿಸಲಿಕ್ಕೆ ಪ್ರಾರಂಭ ಮಾಡಿದ. ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಲಿಕ್ಕೆ ಸಾಧ್ಯ ಆಯಿತು. ದುರ್ದೈವ, ಸಂಘ 100 ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಈ 100ನೇ ವರ್ಷದ ಸಂಭ್ರಮಾಚರಣೆಗೆ ಕ್ರಿಶ್ಚಿಯನ್ನರು ವಿರೋಧ ಮಾಡಲಿಲ್ಲ. ಮಾಡಿದ್ರಂದ್ರೆ ಮುಸಲ್ಮಾನರು ವಿರೋಧ ಮಾಡಲಿಲ್ಲ. ಮಾಡಿದ್ರ? ಕ್ರಿಶ್ಚಿಯನ್ನರು ವಿರೋಧ ಮಾಡಲಿಲ್ಲ, ಮುಸಲ್ಮಾನರು ವಿರೋಧ ಮಾಡಲಿಲ್ಲ, ಬೌದ್ಧರು ವಿರೋಧ ಮಾಡಲಿಲ್ಲ. ದುರಾದೃಷ್ಟ ಏನು ಅಂತ ಕೇಳಿದರೆ, RSS ನ 100ನೇ ಸಂಭ್ರಮಾಚರಣೆಯ ಹಿಂದೂ ಸಮಾವೇಶಕ್ಕೆ ವಿರೋಧ ಮಾಡಿದವರು ಹಿಂದೂ ರಾಜಕಾರಣಿಗಳೇ. ಇದು ಬಹಳ ನಾಚಿಕೆ ಆಗುತ್ತೆ ನಮಗೆ. ಇದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಕೇಳಿದರೆ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಪ್ರಾರಂಭ ಆಯಿತು.
ನಾಮಿನೇಷನ್ ಮಾಡಬೇಕಾದ್ರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೀತಾರೆ, ಜಾತಿಯ ಕಾಲಂನಲ್ಲಿ ದಲಿತ ಅಂತ ಬರೀತಾರೆ. ಹಾಗೆ ನಾಮಿನೇಷನ್ ಮಾಡಿ ಹೊರಗಡೆ ಬಂದು ಹಿಂದೂಗಳ ವೋಟ್ ಅನ್ನ ಹಾಕೊಂಡು ಗೆಲ್ತಾರೆ. ಐಟಿ ಬಿಟಿ ಮಿನಿಸ್ಟರ್ ಆಗ್ತಾರೆ, ಪಂಚಾಯತ್ ರಾಜ್ ಸಚಿವರಾಗ್ತಾರೆ. ಅವರು ಹೇಳ್ತಾರೆ ನಾನು ಹಿಂದೂ ಅಲ್ಲ. ಎಂತ ನಾಚಿಕೆಗೇಡಿದು. ಆದ್ರೆ ನಾಮಿನೇಷನ್ ಫಾರ್ಮ್ ನಲ್ಲಿ ಹಿಂದೂ ಅಂತ ಬರೆಸ್ತಾರೆ, ಹೊರಗಡೆ ಬಂದು ಹೇಳ್ತಾರೆ ನಾನು ಹಿಂದೂ ಅಲ್ಲ, ನಾನು RSS ಅಲ್ಲ. ಹಾಗಾದ್ರೆ ಹಿಂದೂ ಅಲ್ಲ ಅಂದ್ರೆ ನಿನ್ನ ನಾಮಿನೇಷನ್ ಫೈಲ್ ನಲ್ಲಿ ಮುಸ್ಲಿಂ ಅಂತ ಬರಿಬೇಕಾಗಿತ್ತು ರೀ, ಅಥವಾ ಕ್ರಿಶ್ಚಿಯನ್ ಅಂತ ಬರಿಬೇಕಾಗಿತ್ತು. ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಬರೆದ್ರೆ ಇವರಿಗೆ ಮೀಸಲಾತಿ ಕೋಟಾದಡಿಯಲ್ಲಿ ನಾಮಿನೇಷನ್ ಮಾಡೋಕ್ಕಾಗಲ್ಲ. ರಾಜಕೀಯ ಲಾಭಕ್ಕಾಗಿ ಹಿಂದೂ ಧರ್ಮ ಬೇಕು, ದಲಿತ ಅನ್ನುವಂಥದ್ದು ಬೇಕು, ಲಿಂಗಾಯತ ಅನ್ನುವಂಥದ್ದು ಬೇಕು. ಆ ಹಿಂದೂ ಧರ್ಮದ ವೈಭವಕ್ಕೆ ನಾನು ಹಿಂದೂ ಅಲ್ಲ, ಹಿಂದೂ ಸಮಾವೇಶ ಮಾಡಲಿಕ್ಕೆ ನಿಂತ್ರೆ ಅವರನ್ನ ಟೀಕೆ ಮಾಡಿಸುವಂತಹದ್ದು, RSS ಪಥಸಂಚಲನವನ್ನ ನಿಲ್ಲಿಸುವಂತಹ ಕೆಲಸ ಇವತ್ತು ಕೆಲ ಸಚಿವರುಗಳು ಮಾಡಿದರು. ನಾನು ಹೇಳ್ತೀನಿ, ಆವಾಗ ಗಸ್ನಿ ಮೊಹಮ್ಮದ್, ಗೋರಿ ಮೊಹಮ್ಮದ್, ಬಾಬರ್, ಅಕ್ಬರ್ ಇವರೇನೆಲ್ಲ, ಅಲಾವುದ್ದೀನ್ ಖಿಲ್ಜಿ, ಬಿನ್ ಲಾಡೆನ್ ಏನಿದ್ರಲ್ಲ, ಇವರೆಲ್ಲರೂ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾರೆ. ಹೀಗಾಗಿನೇ ನಮ್ಮ ಹಿಂದೂ ಧರ್ಮವನ್ನ, ಹಿಂದೂ ಸಮಾವೇಶವನ್ನ ವಿರೋಧಿಸ್ತಾ ಬಂದಿದ್ದಾರೆ. ಇಂಥವರಿಗೆ ಸೆಡ್ಡು ಹೊಡೆದು ಇಡೀ ರಾಷ್ಟ್ರದಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ಜನಜಾಗೃತಿಯನ್ನ ಮಾಡಿ ನಾನೊಬ್ಬ ಹಿಂದೂ, ಗರ್ವದಿಂದ ಹೇಳಿ ನಾನೊಬ್ಬ ಹಿಂದೂ ಅಂತ ಹೇಳಿ ಗರ್ಜಿಸಿ ಗರ್ಜಿಸಿ ಇಲ್ಲಿಯ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಾವು ಹಿಂದೂ ಸಮಾವೇಶವನ್ನ ಮಾಡ್ತಾ ಇದೆಯಲ್ಲ, ಇದು ನಿಜವಾಗೂ ಶಿವಾಜಿ ಮಹಾರಾಜರ ವೀರ ಪುತ್ರರು ಅಂತ ನಾವು ಹೇಳಬೇಕಾಗಿದೆ. ಎಷ್ಟೇ ಅಡ್ಡಿ ಆತಂಕಗಳು ಬರಲಿ, ನಮ್ಮಲ್ಲಿ ಚಿತ್ತಾಪುರ್ ಅಂತ ಇದೆ. ಆ ಚಿತ್ತಾಪುರ್ನಲ್ಲಿ ಸಂಘದ 100ನೇ ವರ್ಷದ ಸಂಭ್ರಮಾಚರಣೆ ನಾವು ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿ ITBT ಮಿನಿಸ್ಟರ್ ಬರೆಯೋದಕ್ಕೆ ಪ್ರಾರಂಭ ಮಾಡಿದರು. ನಿಮ್ಮ ಸಂಘ ಯಾವಾಗ ರಿಜಿಸ್ಟರ್ ಆಗಿದೆ, ನಿಮ್ಮ ಸಂಘ ಎಲ್ಲಿ ರಿಜಿಸ್ಟರ್ ಆಗಿದೆ, ನಿಮ್ಮ ಸಂಘದ 10 ಕಾರ್ಯಗಳು ಏನು ಅನ್ನೋದು ಹೇಳಿ, ಆವಾಗ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಅಲ್ಲಿ ITBT ಮಿನಿಸ್ಟರ್ ಫರ್ಮಾನ್ ಹೊರಡಿಸ್ತಾರೆ. ಆದರೆ ಕರ್ನಾಟಕದ ಕಲಬುರಗಿಯ ಹೈಕೋರ್ಟ್ ಪೀಠ ಈ ಔರಂಗಜೇಬ್ ಬಾಬರ್ನ ಸಂತತಿಗಳಿಗೆ ಪ್ರಶ್ನೆ ಹಾಕಿದ್ರಲ್ಲೋ ಅಂತ ಪ್ರಶ್ನೆ ಯಾವ ನ್ಯಾಯಾಧೀಶನು ಕೂಡ ಹಾಕಲಿಲ್ಲ. ನೀವು ಆರಾಮಾಗಿ ಪಥಸಂಚಲನ ಮಾಡಿ, ಹಿಂದೂ ಸಮಾವೇಶ ಮಾಡಿ ಅಂತ ಹೇಳಿ ರಾಷ್ಟ್ರದ ಗಮನವನ್ನು ಸೆಳೆದಂತದ್ದು ಈ ಭಾರತದ ಸಂವಿಧಾನದ ಆಶಯದಲ್ಲಿ ಬೆಳೆದಂತಹ ಕಲಬುರಗಿಯ ಹೈಕೋರ್ಟ್ ಪೀಠದ ನ್ಯಾಯಾಧೀಶರು ಹೇಳಿದರು. ಲಕ್ಷಾಂತರ ಭಾಗಗಳಲ್ಲಿ ಸಂಘ ಸಂಘಟನೆಯ ಕಾರ್ಯಕರ್ತರು ಆಯೋಜಿಸ್ತಾ ಬಂದಿದ್ದೀವಿ. ಆದರೆ ಇವತ್ತಿಗೂ ಹಿಂದೂ ಸಮಾಜೋತ್ಸವ ಅಂತ ಕಾರ್ಯಕ್ರಮಗಳು ಭಗವಂತನ ಕೃಪೆಯಿಂದ ಇಷ್ಟು ವಿಜೃಂಭಣೆಯಿಂದ ಜರುಗುತ್ತವೆ. ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೆಗಲ ಮೇಲೊಂದೊಂದು ಕೇಸರಿ ಶಾಲ್ಗಳನ್ನು ಹಾಕೊಂಡು ಬಂದಿದ್ದೀವಿ, ಹಣೆ ಮೇಲೆ ಕೇಸರಿ ತಿಲಕಗಳನ್ನು ಇಟ್ಟಿದ್ದೀವಿ, ನಮ್ಮ ಬಾಯಿಂದ ರಾಮರಿಗೆ ಜಯಘೋಷಗಳು ಹೊರಡುತ್ತವೆ. ಅಂದರೆ ಇದು ಯಾವುದೂ ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಪರಂಪರೆಯನ್ನು ನಾಶ ಮಾಡಬೇಕು, ನಮ್ಮ ಮಠಗಳನ್ನ, ನಮ್ಮ ಮಂದಿರಗಳನ್ನ ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂತ ಸಂಸ್ಕೃತಿಯನ್ನು ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ 1-2 ಅಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾಂತರ ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಬರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದಿತ್ತಂತ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಾಣ್ತಿರದಂತ 100 ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ
ಒಂದೊಂದಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷಗಳ ಕಾಲ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಂದೆರಡು ಪರಕೀಯ ಜನಾಂಗದವರ, ಒಂದೆರಡು ಪರಕೀಯ ದೇಶದವರ. ಸ್ವಾಮಿ 1000ಕ್ಕೂ ಹೆಚ್ಚು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನ 100 ಕೋಟಿ ಮನೆಗಳಲ್ಲಿ ಧರ್ಮಾಚರಣೆ ಮಾಡ್ತೀವಿ. ಹಳ್ಳಿಗಳಲ್ಲೂ ರಾಮರಿಗೆ ಮಂದಿರಗಳನ್ನು ಕಟ್ಟಿದ್ದೀವಿ, ಹಳ್ಳಿಗಳಲ್ಲೂ ಹನುಮನ ಮಂದಿರಗಳನ್ನು ಕಟ್ಟಿದ್ದೀವಿ, ಹಳ್ಳಿಗಳಲ್ಲಿ ಹನುಮಾನ್ ಚಾಲೀಸ ಕೇಳಿ ಬರ್ತಾವೆ, ರಾಮರಿಗೆ ಜಯಘೋಷಗಳು ಕೇಳಿ ಬರ್ತಾವೆ, ರಾಮ ತಾರಕ ಮಂತ್ರದ ಜಪ ಯಜ್ಞಗಳು ನಡೀತಾವೆ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ, ಅವರು ನೀಡಿದಂತ ಆ ಶ್ರಮ, ತಮ್ಮ ಎಲ್ಲವನ್ನು ಸಮರ್ಪಿಸಿ ಧರ್ಮ ರಕ್ಷಣೆಗೋಸ್ಕರ ಇದ್ದಂತ ಅವರ ತುಡಿತ, ಅವರು ನೀಡಿದಂತ ಶ್ರಮಗಳ ಪ್ರತಿಫಲ, ಮಾಡಿದಂತ ಸಮರ್ಪಣೆಯ ಭಾಗವಾಗಿ ಇವತ್ತು ಧರ್ಮ ನಮ್ಮ ಕೈಗೆ ಸೇರಿದೆ. ಶತಮಾನಗಳ ಸಂಘರ್ಷಗಳ ನಂತರ ಉಳ್ಕೊಂಡು ಬಂದಿರುವಂತಹ ಸನಾತನ ಧರ್ಮ ನಮ್ಮ ಕೈಲಿದೆ. ಇದನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗುವಂತ ಜವಾಬ್ದಾರಿ ನಮ್ಮದು. ಈಗ ಧರ್ಮ ರಕ್ಷಣೆ ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಪ್ರಶ್ನೆ. ನಮ್ಮ ಕಾಲದಲ್ಲಿ ಧರ್ಮ ರಕ್ಷಣೆ ಹೇಗಾಗುತ್ತೆ? ಪ್ರಶ್ನೆಗೆ ಉತ್ತರವನ್ನ ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿತ್ತು ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಜಗತ್ತಿಗೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಮ್ಮಾರುಜಾಮ್ಯಹಂ ಪರಿತ್ರಾಣಾಯ ಸಾಧುರ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದ್ರೆ ಮುಂದುವರಿಸಿ ಕೃಷ್ಣ ಹೇಳ್ತಾರೆ, ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ ಅಂದ್ರೆ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ